ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕಲಬುರಗಿ ಜಿಲ್ಲೆಯಲ್ಲಿ ಹೊಸ ನೇಮಕಾತಿ ಈಗ ಬಿಟ್ಟಿದ್ದಾರೆ. ಓಕೆನಾ, ನಿಮ್ಮದೇ SLC PUC ಡಿಗ್ರಿ ಆಗಿದ್ದರೆ ಈ ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಯಾವ ಜಾಬ್ ಬಗ್ಗೆ ನಿಮಗೆ ಬಿಟ್ಟಿದ್ದಾರೆ ಅಂತ. ಓಕೆ, ಈಗ ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಈಗ ನಾವು ನೋಡ್ತಾ ಹೋಗೋಣ. ಜಿಲ್ಲಾ ನಗರಾಭಿವೃದ್ಧಿ ಕೋಶ ಕಲಬುರಗಿ ನೇಮಕಾತಿ. ಏನಪ್ಪ ಅಂದರೆ ಜಿಲ್ಲಾ ಅಭಿವೃದ್ಧಿ ಕೋಶದಿಂದ ಏನಪ್ಪ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಇದು ಬಂದ್ಬಿಟ್ಟು ಎಲ್ಲಪ್ಪ ವರ್ಕ್ ಅಂದರೆ ಕಲಬುರಗಿಯಲ್ಲಿ ನೀವು ವರ್ಕ್ ಮಾಡಬೇಕಂತ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ಹುದ್ದೆಗಳ ವಿವರ ನೋಡ್ತಾ ಹೋಗೋಣ. ಹುದ್ದೆಗಳ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ಹುದ್ದೆಗಳ ವಿವರ ಬಂದ್ಬಿಟ್ಟು ಏನಪ್ಪ ಅಂದರೆ ಜಿಲ್ಲಾ ನಗರ ಅಭಿವೃದ್ಧಿ ಕೋಶ DUDC ಕಲಬುರಗಿ ಕಡೆಯಿಂದ ಏನಪ್ಪ ನಿಮಗೆ ಅದೊಂದು ಸಂಸ್ಥೆ ಕಡೆಯಿಂದ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನೀವು ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ ನೀವು ಅಪ್ಲೈ ಮಾಡ್ಬೋದು. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಯಾವ ಹುದ್ದೆಗಳಿಗೆ ಕರೀತಾರಪ್ಪ ಅಂದರೆ ನಾಗರಿಕ ಸೇವಕರಿಗೆ ಹುದ್ದೆಗಳು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಅದಾದಮೇಲೆ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪ ಅಂದರೆ 42 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ನೀವೇನಾದರೂ ಕಲಬುರಗಿ ಡಿವಿಷನಲ್ಲಿ ಬರ್ತಿದ್ರೆ ಆರಾಮಾಗಿ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗಿ. ಅದಾದಮೇಲೆ ಏನಪ್ಪ ಅಂದರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವುದೇ ಥರ ಏನೋ ಬೇರೆ ಕಡೆ ಇಲ್ಲ, ನಿಮ್ಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಕಲಬುರಗಿಯಲ್ಲಿ ನೀವು ಉದ್ಯೋಗ ಮಾಡಬೇಕಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದಾದಮೇಲೆ ಶೈಕ್ಷಣಿಕ ಅರ್ಹತೆ ಏನಿರಬೇಕಪ್ಪ ಅಂದರೆ ಈಗ ಅದಕ್ಕೆ ಅದೇನಪ್ಪ ಅಂದರೆ ಅಫಿಷಿಯಲಾಗಿ ಏನಪ್ಪ ನಿಮಗೆ ಅನೌನ್ಸ್ ಮಾಡಿಲ್ಲ. ಓಕೆನಾ, ನಿಮಗೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ನಾನು ಅಫಿಷಿಯಲಾಗಿ ಒಂದು ಟೈಮ್ ಚೆಕ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ, ಈ ನೋಟಿಫಿಕೇಶನ್ ತಿಳಿಸಿಲ್ಲ, ಹಾಗಾಗಿ ಏನಪ್ಪ ನಿಮಗೆ ಒಂದು ಟೈಮ್ ಡೌಟ್ ಇದ್ದರೆ ನಾವು ನಿಮಗೆ ಮೆಸೇಜ್ ಮಾಡಿ ನನಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಏನಪ್ಪ ಇದಕ್ಕೆ ಈಗ ವಯೋಮಿತಿ ಇಷ್ಟಿರಬೇಕಪ್ಪ ಅಂದರೆ ನಿಮಗೇನು 18 ವರ್ಷ ಆಗಿದ್ದರೆ ಮೇಲ್ಪಟ್ಟರಾಗಿದ್ದರೆ ಈ ಜಾಬಿಗೆ ನೀವು ಎಲಿಜಿಬಲ್ ಇರ್ತೀರಾ, ಆರಾಮ್ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಕನಿಷ್ಠ ಗರಿಷ್ಠ ಎಷ್ಟು ಬಂದ್ಬಿಟ್ಟು 50 ವರ್ಷಕ್ಕಿಂತ ಮೀರಿಬಾರ್ದು. ಓಕೆನಾ, 18 ವರ್ಷದಿಂದ 50 ವರ್ಷ ಒಳಗಿದ್ದಾರೆ ಎಲ್ಲರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಅದನ್ನು ಸಂಬಳ ಬಂದ್ಬಿಟ್ಟು ಏನಪ್ಪ ಅಂದರೆ ಅದು ಕೂಡ ಇಲ್ಲಿ ತಿಳಿಸಿಕೊಟ್ಟಿಲ್ಲ. ಏನಪ್ಪ ಅರೌಂಡ್ ಏನಪ್ಪ ನಿಮಗೆ 30,000 ಪ್ಲಸ್ ನಿಮಗೆ ಸಂಬಳ ಇರುತ್ತಂತ ನಾವು ನೋಡ್ತಾ ಹೋಗ್ಬೋದು. ಅದಾದಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಜಾಬಿಗೆ ನೀವು ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ, ನೀವು ಆರಾಮಾಗಿ ಯಾವುದೇ ಒಂದು ಕ್ಯಾಟಗರಿ ಆಗಿದ್ದು SC ST ಆಗಿದ್ದು ಜನರಲ್ ಕ್ಯಾಟಗರಿ ಆಗಿದ್ದರೂ ನೀವು ಈ ಜಾಬಿಗೆ ಯಾವುದೇ ಅಮೌಂಟ್ ಕಟ್ಟದೆ ಆರಾಮಾಗಿ ಜಾಬಿಗೆ ಅಪ್ಲೈ ಮಾಡ್ಬೋದು. ಓಕೆನಾ, ಕೆಲವೊಂದು ಕಡೆ ಜನರಲ್ ಕ್ಯಾಟಗರಿ ಅಮೌಂಟ್ ಇರುತ್ತೆ, ಇಲ್ಲಿ ಯಾವ ಥರ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲಿ ತಿಳಿಸಿ ಕೊಟ್ಟಿಲ್ಲ. ಅದಾದಮೇಲೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರಪ್ಪ, ನಾವು ಈ ಜಾಬ್ಗೆ ನಾವು ಹೋದರೆ ಸೆಲೆಕ್ಷನ್ ಬಂದುಬಿಟ್ಟು ನಿಮ್ಗೆ ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ. ನೀವು ಏನಪ್ಪ ಅಂದರೆ ಜಸ್ಟ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರೆ ಸಾಕು, ಈ ಜಾಬ್ ನೀವು ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಯಾವ ಥರ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ಯಾವ ಥರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದರೆ ನೀವು ನಿಮ್ಮ ಡಾಕ್ಯುಮೆಂಟ್ ಅಪ್ಲೈ ಮಾಡ್ತಿಲ್ಲವ, SLC PUC ಆಗಲಿ ಡಿಗ್ರಿ ಅದನ್ನ ಡಾಕ್ಯುಮೆಂಟ್ ಅಪ್ಲೈ ಮಾಡ್ತಿಲ್ವ, ಆ ಡಾಕ್ಯುಮೆಂಟ್ ಮುಖಾಂತರ ಏನಪ್ಪ ಅಂದರೆ ನಿಮಗೆ ಅದನ್ನ ಎಷ್ಟು ಪರ್ಸೆಂಟ್ ಬಂದಿರುತ್ತೆ ಆ ಥರ ಮೆರಿಟ್ ನಿಮಗೆ ಕ್ಯಾಟಗರಿ ವೈಸು ಅದರ ಮೇಲೆ ಪರ್ಸೆಂಟೇಜ್ ಯಾವ ಥರ ತೆಗೆದಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಏನಪ್ಪ ಅಂದರೆ ನಿಮಗೆ ಸೆಲೆಕ್ಷನ್ ಲಿಸ್ಟು ಬಿಡ್ತಾ ಹೋಗ್ತಾರೆ. ಓಕೆನಾ, ಏನೋ ನೀವು ಸೆಲೆಕ್ಷನ್ ಆದರೆ ಅಪ್ಪ ಅಂದರೆ ನಿಮಗೆ ಇಂಟರ್ವ್ಯೂ ಕಾಲ್ಫಾರ್ಮ್ ಮಾಡ್ತಾರೆ. ಓಕೆನಾ, ನಿಮ್ಮ ಕೊಟ್ಟಿರೋ ಮೊಬೈಲ್ ನಂಬರು ಮತ್ತು ಮೇಲಿಗೆ ಏನಪ್ಪ ನಿಮಗೆ ಮೆಸೇಜ್ ಬರುತ್ತೆ. ಓಕೆ, ನೀವು ಸೆಲೆಕ್ಟ್ ಆಗಿದ್ದರೆ ನಿಮಗೆ ಮೆಸೇಜ್ ಬರುತ್ತೆ, ಇಂಟರ್ವ್ಯೂ ಇದೆ ಬಂದು ಇಂಟರ್ವ್ಯೂ ಕೊಡಿ ಅಂತ ನಿಮಗೆ ಏನಪ್ಪ ಅಂದರೆ ನಿಮಗೆ ಮೆಸೇಜ್ ಬರುತ್ತೆ. ಓಕೆ, ಬಂದಮೇಲೆ ನೀವು ಹೋಗಿ ಆರಾಮಾಗಿ ಇಂಟರ್ವ್ಯೂ ಕೊಡ್ಬೋದು. ಅದಾದಮೇಲೆ ಯಾವ ಥರ ನಾವು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಈಗ ಏನಪ್ಪ ಅಂದರೆ ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಕೊಟ್ಟಿರ್ತಾನೆ. ಓಕೆನಾ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ನೇಮಕಾತಿ ವಿಭಾಗದ ಅರ್ಜಿ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಪ್ಪ ಇದು ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಲ್ವ, ಆ ನೇಮಕಾತಿ ಏನಪ್ಪ ಅಂದರೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡೋಕ್ಕಪ್ಪ ಅಂದರೆ ಅರ್ಜಿಯಲ್ಲಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡೋಕ್ಕೆ ಏನಪ್ಪ ಅಂದರೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತೀರಾ, ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಆಧಾರ್ ನಂಬರು, ನಿಮ್ಮ SLC PUC ಮಾರ್ಕ್ಸ್ ಎಲ್ಲ ಅದರಲ್ಲಿ ಏನೇನು ಕೇಳಿದ್ದಾರೆ ಎಲ್ಲನೂ ಕಂಪ್ಲೀಟಾಗಿ ಎಂಟರ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಅದನ್ನು ಎಂಟರ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ಅಗತ್ಯ ದಾಖಲೆಗಳನ್ನು ಸೆಲ್ಫ್ ಅಟೆಸ್ಟೆಡ್ ಏನಪ್ಪ ಅಂದರೆ ನಿಮ್ಗೆ ಅಲ್ಲಿ ಕೆಲವೊಂದು SLC ಮಾರ್ಕ್ಸ್ಗಳು, PUC ಮಾರ್ಕ್ಸ್ಗಳು, ಡಿಗ್ರಿ ಮಾರ್ಕ್ಸ್ಗಳು ಆಗಿರ್ಬೋದು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆಮೇಲೆ ರೇಷನ್ ಕಾರ್ಡು, ನಮ್ಮ ತಂದೆ ಆಧಾರ್ ಕಾರ್ಡು, ಹಾಗೆ ಕೆಲವೊಂದು ಕ್ಯಾಸ್ಟ್ ಸರ್ಟಿಫಿಕೇಟು ಎಲ್ಲ ಕೂಡ ಏನಪ್ಪ ಅಂದರೆ ಅದೇ ದಾಖಲೆಗಳನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು. ಮಾಡಿ ಏನು ಮಾಡೋಕ್ಕಪ್ಪ ಅಂದರೆ ಭರ್ತಿ ಮಾಡಿದ ಅರ್ಜಿಯನ್ನು ಕಚೇರಿ ಸಲ್ಲಿಸಿ. ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾರೋ ಅದನ್ನು ಮತ್ತು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಅಟೆಸ್ಟೆಡ್ ಮಾಡಿಸಿ ಏನು ಮಾಡೋಕ್ಕಪ್ಪ ಅಂದರೆ ನಾನು ಕೆಳಗೆ ಒಂದು ವಿಳಾಸ ಕೊಟ್ಟಿರ್ತೀನಿ. ಆ ವಿಳಾಸಕ್ಕೆ ಏನಪ್ಪ ನೀವು ಪೋಸ್ಟ್ ಮಾಡಬೇಕು. ಯಾವ ಥರ ಪೋಸ್ಟ್ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಅವರೇನೋ ಅಫಿಷಿಯಲ್ ನಿಮ್ಮದು ಅಡ್ರೆಸ್ ಕೊಟ್ಟಿದ್ದಾರೆ. ಓಕೆನಾ, ನೇಮಕಾತಿ ಆಯ್ಕೆ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಅಥವಾ ಶಹಾಬಾದ್ ಪುರಸಭೆ ಪ್ರಯುಕ್ತ ಕಚೇರಿ ಕಡೆ ಏನಪ್ಪ ನೀವು ಅದಕ್ಕೆ ಪೋಸ್ಟ್ ಮಾಡಬೇಕು. ಓಕೆನಾ, ನಿಮಗೇನಾದರೂ ಅಲ್ಲಿ ನೀವು ಕಲಬುರಗಿ ನಿಯರ್ ಆಗಿದೆ, ನೀವು ಹೋಗಿ ಆರಾಮಾಗಿ ನೀವು ಅಲ್ಲಿ ಕೊಟ್ಟು ಬರ್ಬೋದು. ಇಲ್ಲ ನಾವು ಕಲಬುರಗಿಯಲ್ಲಿ ಇಲ್ಲ ಬೇರೆ ಕಡೆ ಇದೀವಿ ಅಂದರೆ ನೀವು ಈ ಇಮೇಲ್ ಏನಪ್ಪ ಅಂದರೆ ಇದು ಅಡ್ರೆಸ್ ಮುಖಾಂತರ ಏನಪ್ಪ ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಓಕೆನಾ, ಅದಾದಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದುಬಿಟ್ಟು ಯಾವಾಗಪ್ಪ ಅಂದರೆ ಅರ್ಜಿ ಪ್ರಾರಂಭ ದಿನಾಂಕ 18/3/2020 ಅಂದರೆ ಮಾರ್ಚ್ 15ನೇ ತಾರೀಕು ನಿಮ್ಗೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದುಬಿಟ್ಟು ಯಾವಾಗಪ್ಪ ಅಂದರೆ 1/4 ಅಂದರೆ ಏಪ್ರಿಲ್ 1ನೇ ತಾರೀಕು ನಿಮ್ಮದು ಕೊನೆಯ ದಿನಾಂಕ ಆಗಿರುತ್ತೆ. ಈಗ ಲಾಸ್ಟ್ ಈಗ ಡೇಟ್ ಬಂದಷ್ಟಪ್ಪ ಅಂದರೆ ಡೇಟ್
ಬಂದ್ಬಿಟ್ಟು ಏನಪ್ಪ ಅಂದರೆ ಇವತ್ತು 23 ಇವತ್ತು ಡೇಟ್ ಬಂದ್ಬಿಟ್ಟು ಮಾರ್ಚ್ 23 ಆಗಿದೆ. ಇನ್ನು ಎಷ್ಟಪ್ಪ ಅಂದರೆ ನಿಮಗೆ ಇನ್ನು ಬಂದ್ಬಿಟ್ಟು ಇನ್ನು ಏನಪ್ಪ ಅಂದರೆ ಇನ್ನೂ 8 ದಿನ ಕಾಲ ನಿಮಗೆ ಟೈಮ್ ಇದೆ. ಹಾಗಾಗಿ ಬೇಗ ನೀವು ಅದನ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ಅದಾದಮೇಲೆ ಈಗ ಅಫಿಷಿಯಲ್ ಏನಪ್ಪ ಅಂದರೆ ಲಿಂಕ್ನ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೆ, ಅದನ್ನು ಕ್ಲಿಕ್ ಮಾಡಿ ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಪ್ಪ ಅಂದರೆ ಈ ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ವಿವರಗಳನ್ನು ಸರಿಯಾಗಿ ಪರಿಶೀಲಿಸಿ. ತಪ್ಪು ಮಾಹಿತಿ ನೀಡಿದರೆ ಅರ್ಜಿಯನ್ನು ಡಿಸ್ಕ್ವಾಲಿಫೈ ಆಗುತ್ತೆ. ಏನಪ್ಪ ಅಂದರೆ ನೀವೇನು ಅಪ್ಲಿಕೇಶನ್ ಹಾಕುವಾಗ ಕಂಪ್ಲೀಟಾಗಿ ನೋಡಬೇಕು, ನಾನು ಎಲಿಜಿಬಲ್ ಇದನ್ನ ಇಲ್ಲ ಅಂದರೆ ಕಂಪ್ಲೀಟ್ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕು. ನೀವೇನು ಎಲಿಜಿಬಲ್ ಇಲ್ಲ, ನೀವು ಫೇಕ್ ಡಾಕ್ಯುಮೆಂಟ್ ಏನೋ ಕೊಟ್ಟರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆಯ ನಗರಾಭಿವೃದ್ಧಿ ಇಲಾಖೆ ಕಡೆಯಿಂದ ನೇಮಕಾತಿ ಬಿಟ್ಟಿದ್ದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆನಾ. ನಿಮಗೇನಾದರೂ ಈ ವಿಡಿಯೋ ಇಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಆಗಿತ್ತು. ಓಕೆನಾ. ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಜಾಬ್ನ ತರ್ತಾ ಹೋಗ್ತೇನೆ. ಓಕೆನಾ. ವಿಡಿಯೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.